ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಮಾಡುವ ವಿಧಾನಗಳು ಬೇರೆ ಇರುತ್ತೆ ಅಷ್ಟೇ. ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಅಂಗಡಿ ಪುಳಿಯೋಗರೆ ಪ್ಯಾಕೆಟೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ನಂತರ ಇಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜ, ಸಾಸಿವೆ ಇದಿಷ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಮಾಮೂಲಿ ನಾವು ಚಿತ್ರಾನ್ನಕ್ಕೆ ಯಾವ ರೀತಿ ಹುರ್ಕೊಳ್ತೀವೋ ಅದೇ ರೀತಿ ಹುರ್ಕೊಂಡು ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಇಲ್ಲಿ ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪುಡಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಉಪ್ಪು ಹಾಕಿದ ನಂತರ ನಾನಿಲ್ಲಿ ಏನು ಪುಳಿಯೋಗರೆ ಪ್ಯಾಕೆಟ್ ಇದೆ MTRದು ಅದೇ ಯೂಸ್ ಮಾಡ್ಕೋತಾ ಇದ್ದೀನಿ. ನಮಗೆ ಒಂದು ಹೊತ್ತಿಗೆ ಸಾಕು, ಸೊ ಒಂದು ಪ್ಯಾಕೆಟ್ ಸಾಕಾಗತ್ತೆ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಮೇಯ್ನ್ ಇರೋದೇ ಇದಕ್ಕೆ ಹುಣಸೆ ಹಣ್ಣು ಹುಳಿ, ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹುಳಿ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡೆ. ಅದಾದ ನಂತರ ನಾನಿಲ್ಲಿ ಏನು ಬಿಸಿಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಬಿಸಿ ಅನ್ನನ ಗೊಜ್ಜು ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ಪುಳಿಯೋಗರೆ ರೆಡಿಯಾಗಿರುತ್ತೆ. ದರ್ಶನ್ಗೂ ತಿಂಡಿ ಹಾಕ್ಕೊಟ್ಟೆ, ಅವನು ಕೂಡ ತಿಂತಾ ಇದ್ದ. ಅಷ್ಟರಲ್ಲಿ ನಾನು ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ. ಲಂಚ್ ಬಾಕ್ಸ್ಗೆ ಇಲ್ಲಿ ಒಂದು ಬಾಳೆಹಣ್ಣು, ನೆನೆಸಿಟ್ಕೊಂಡಿರೋ ಬಾದಾಮಿ ಮತ್ತು ಸ್ವಲ್ಪ ಪುಳಿಯೋಗರೆ ಹಾಕಿದ್ದೆ. ಬಾದಾಮಿ ಸ್ವಲ್ಪ ಬೆಳಗ್ಗೆ ತಿಂದ ಹಾಲು ಜೊತೆಯಲ್ಲಿ ಉಳಿದಿದ್ದ ಬಾಕ್ಸ್ಗೆ ಹಾಕಿದ್ದೆ. ದರ್ಶನ್ ಇಲ್ಲಿ ತಿಂಡಿ ತಿಂತಿದ್ದ. ದೈವಿಕೂ ಕೂಡ ಒಂದು ಚೇರ್ ಹಿಡಿಯೋದು, ಅವನ ಹತ್ರ ಹೋಗೋದೆಲ್ಲ ಮಾಡ್ತಾನೆ. ಮೇಲೆ ಕೂತ್ಕೊಂಡ್ರೆ ಯೂಶ್ವಲಿ ಈ ಥರ ತರಲೆ ಮಾಡ್ತಿರ್ತಾನೆ. ನಾವು ಮೇಲೆ ಜಾಸ್ತಿ ತುಂಬ ಕಮ್ಮಿ ಕೂತ್ಕೊಳ್ಳೋದು, ಕೆಳಗಡೆನೇ ಕೂತ್ಕೊಂಡು ಊಟ ಮಾಡಿಸ್ತೀನಿ ಯೂಶ್ವಲಿ. ಅವನಿಗೂ ತಿನ್ನಿಸ್ಬಿಟ್ಟು ಇವತ್ತು ನಾನೇ ಸ್ಕೂಲಿಗೆ ಬಿಡೋಕ್ಕೆ ಹೋಗಬೇಕಾಗಿತ್ತು. ಅವ್ರ ಫಾದರ್ಗೆ ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತು, ಹಾಗಾಗಿ ದೈವಿಕನ ನೋಡಿಕೊಂಡು ಅವರಪ್ಪ ಮನೆಯಲ್ಲೇ ಇದ್ದರು. ನಾನು ಬಿಟ್ಟು ಬರಬೇಕಾದ್ರೆ ಗಾಡಿ ಕೂಡ ಪಂಚರ್ ಆಗಿಬಿಟ್ಟಿತ್ತು. ಸೊ ಗಾಡಿನ ಪಂಚರ್ ಹಾಕ್ಸ್ಕೊಂಡು ಮನೆಗೆ ಬಂದೆ. ದೈವಿಗೂ ಕೂಡ ಹೊಟ್ಟೆ ಹಸಿದಿತ್ತು. ಅವನಿಗೂ ಕೂಡ ತಿನ್ನಿಸಿ ಚೆನ್ನಾಗಿ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಅವನಿಗೂ ಮಲಗಿಸ್ದೆ. ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮದು ಪುಟಾಣಿ ದೇವ್ರ ಮನೆಗೆ ಬಂದೆ. ಮೇಯ್ನ್ ಹೆಣ್ಮಕ್ಳಿಗೆ ಎಲ್ಲ ಕೆಲಸ ಆದಮೇಲೆ ಒಂದು ಪೂಜೆ ಮಾಡೋದೇ ಒಂದು ಮನಸ್ಸಿಗೆ ನೆಮ್ಮದಿ, ಸಮಾಧಾನ. ನಂದು ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಯೋಷ್ಟರಲ್ಲಿ ನಮ್ಮ ದೈವಿಕ ಪುಟಾಣಿನೂ ಕೂಡ ಎದ್ದ. ಹಾಸಿಗೆ ಮೇಲೆ ಮಲಗಿಸಿದ್ದೆ ಅವನ್ನ. ಗೆಜ್ಜೆ ಸೌಂಡ್ ಮಾಡ್ತಾನೆ ಕಾಲ್ದು. ಎದ್ದಿದ ತಕ್ಷಣ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಕೆಲಸ ಮಾಡ್ತಾನೆ. ಅವನು ಎತ್ಕೊಂಡು ಅವನಿಗೂ ಕೂಡ ಊಟಕ್ಕೆ ರೆಡಿ ಮಾಡಿಟ್ಟಿದ್ದೆ. ವೈಟ್ ರೈಸ್ ಜೊತೆಲಿ ಪಾಲಕ್ ಮಿಕ್ಸ್ ಮಾಡಿದ್ದೆ, ಪಾಲಕ್ಕು ಸೊಪ್ಪು, ಅದ್ರ ಜೊತೆಲಿ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಅವನಿಗೆ ಊಟ ಮಾಡಿಸ್ದೆ. ಅವನದು ಊಟ ಆಯಿತು, ನಂದು ಕೂಡ ಊಟ ಆಯಿತು. ಊಟ ಮುಗಿಸ್ಕೊಂಡು ದರ್ಶನ ಕರ್ಕೊಂಡು ಬಂದೆ. ನೋಡಿ ಅವ್ರ ಅಣ್ಣ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ. ಅದಾದ ನಂತರ ದರ್ಶನ್ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದ. ನನಗೂ ಸ್ವಲ್ಪ ಬೇರೆ ಕೆಲಸ ಇತ್ತು. ದೈವಿಕೂ ಮಲಗಿದ್ದ. ಅಷ್ಟರಲ್ಲಿ ನಂದು ಸ್ವಲ್ಪ ವರ್ಕ್ ಇತ್ತು, ಅಕೌಂಟ್ಸ್ ರಿಲೇಟೆಡ್ ವರ್ಕು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ನಾನು ಬಿಫೋರು ಅಕೌಂಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ. ಅದರ ರಿಲೇಟೆಡಾಗಿ ನನಗೆ ಸ್ವಲ್ಪ ಕೆಲಸಗಳು ಬರ್ತಾ ಇರ್ತವೆ. ಆ ಕೆಲಸನ ಕೂಡ ನಾನಿಲ್ಲಿ ಮಧ್ಯೆ ಪಾರ್ಟ್ ಟೈಮ್ ಆಗಿ ಮಾಡ್ಕೋತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಕೆಲಸ ಮಾಡ್ತೀನಿ, ಏನೆಲ್ಲ ವರ್ಕ್ ಮಾಡ್ತೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಾದ ನಂತರ ದೈವಿಕ್ ಎದ್ದ. ದರ್ಶಿಲ್ದು ಹೋಮ್ವರ್ಕ್ ಎಲ್ಲ ಆಗಿತ್ತು. ದರ್ಶಿಲು ದೈವಿಕು ಆಟ ಆಡ್ತಾಯಿದ್ರು. ಅಷ್ಟರಲ್ಲಿ ನನಗೂ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ನೋಡಿ ಅಣ್ಣ ತಮ್ಮ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಅವನಿಗೂ ವಾಕರಲ್ಲಿ ಹಾಕಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ ಅಷ್ಟೇ, ತುಂಬ ಹೊತ್ತು ಕೂತ್ಕೊಳ್ಳಲ್ಲ. ನೋಡಿ ಹಿಂಗೆ ಅಣ್ಣ ತಮ್ಮ ಆಟ ಆಡ್ತಾಯಿದ್ರು. ಅದನ್ನ ನೋಡೋಕ್ಕೆ ಒಂಥರ ಚೆಂದ. ಸೊ ಈ ಟೈಮಲ್ಲಿ ಏನು ಆಟ ಪಾಠ ಇರುತ್ತೆ ಅದನ್ನೆಲ್ಲ ನೋಡಿ ಈಗಲೇ ನಾವು ಎಂಜಾಯ್ ಮಾಡಬೇಕು. ಮಕ್ಕಳು ದೊಡ್ಡವರು ಆಗ್ತಾ ನಾವು ಮತ್ತೆ ಇದನ್ನೆಲ್ಲ ಫೀಲ್ ಮಾಡೋಕ್ಕಾಗಲ್ಲ. ನನಗೆ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗತ್ತೆ. ಬಾಲ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಆ ಟೈಮೆಲ್ಲ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಣ್ಣ ತಮ್ಮ. ದರ್ಶನ್ ಫ್ರೆಂಡ್ಸ್ ಎಲ್ಲ ಬಂದರೆ ಅವ್ರ ಜೊತೆನೂ ಕೂಡ ಸ್ವಲ್ಪ ಆಟ ಆಡೋಕ್ಕೆ ಹೋಗ್ಬಿಡ್ತಾನೆ. ಇರೋ ಟೈಮಲ್ಲಿ ಅವನಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತಾ ಇರ್ತೀನಿ ದರ್ಶನ್ಗೆ.
ಈವ್ನಿಂಗ್ ಸಂಜೆ ಸ್ವಲ್ಪ ತುಂಬ ಮಳೆ ಬರೋ ಥರ ಆಗಿತ್ತು. ಸಣ್ಣ ಸಣ್ಣ ಹನಿ ಕೂಡ ಆಗ್ತಾಯಿತ್ತು. ಜೊತೆಯಲ್ಲಿ ಗಿಡಗಳು ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತವೆ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.